ಕೇಂದ್ರ ಸರ್ಕಾರದ ಹೊಸ ಕಾರ್ಮಿಕ ಕಾನೂನುಗಳನ್ನು ವಿರೋಧಿಸಿ ರಸ್ತೆ ತಡೆ. ಕಳೆದ 12 ವರ್ಷಗಳಿಂದ ಆಡಳಿತ ನಡೆಸುತ್ತಿರುವ ಕೇಂದ್ರದ ಬಿಜೆಪಿ ಸರ್ಕಾರ ದೇಶದ ಬಂಡವಾಳಶಾಹಿಗಳ ಪರ ಕಾರ್ಮಿಕ ಕಾನೂನುಗಳನ್ನು ರೂಪಿಸಿ ದುಡಿಯುವ ಜನರ ಕೈಯಿಂದ ಈ ಹಿಂದೆ ಸಿಗುತ್ತಿದ್ದ ಸೌಲಭ್ಯಗಳನ್ನು ಕಸಿದುಕೊಂಡು ಮಾಲೀಕರ ಜೇಬು ತುಂಬಲು 4 ಹೊಸ ಸಂಹಿತೆಗಳನ್ನು ತಂದಿರುವುದು ಖೇದಕರ ಸಂಗತಿ ಎಂದು ಕಾರ್ಮಿಕ ಮುಖಂಡ ಜಿಎಂ ಜೈನಿ ಖಾನ್ ಮಾತನಾಡಿದರು. ದೇಶದ 10 ಹಲವು ಸಂಘಟನೆಗಳು ಕೂಡಿ ಕರೆ ಕೊಟ್ಟಿರುವ ಅಖಿಲ ಭಾರತ ಮುಷ್ಕರದ ಭಾಗವಾಗಿ ತಹಶೀಲ್ದಾರ್ ಕಚೇರಿ ಮುಂದೆ ಇರುವ ಮುಖ್ಯ ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟನಾ ಸಭೆಯನ್ನ ಮಾಡಿದರು. ಈ ಹಿಂದೆ 100 ಜನ ಕಾರ್ಮಿಕರು ಕೆಲಸ ಮಾಡುತ್ತಿರುವಂತಹ ಕಂಪನಿ ಫ್ಯಾಕ್ಟರಿ ಮಾಲೀಕರಿಗೆ ನಷ್ಟವಾದರೆ ಅವರು ಸರ್ಕಾರದ ಅನುಮತಿ ಪಡೆದು ಫ್ಯಾಕ್ಟರಿ ಕಂಪನಿ ಬಂದ್ ಮಾಡುವ ಕಾನೂನು ಇತ್ತು. ಈಗ ನಮ್ಮ ಪ್ರಧಾನಮಂತ್ರಿಗಳು 100 ಕಾರ್ಮಿಕರ ಬದಲಿ 300 ಜನ ಕಾರ್ಮಿಕರಿದ್ದರೆ ಸರ್ಕಾರದ ಅನುಮತಿ ಪಡೆಯಬೇಕೆಂಬ ಕಾನೂನು ಬದಲಿಸಿದ್ದರಿಂದ ಮಾಲೀಕರು ಬೇಕಾದಾಗ ಕೆಲಸ ಕೊಡದೇ ಇರಬಹುದು. ಇಂತಹ ಕಾರ್ಮಿಕ ವಿರೋಧಿ ಕಾನೂನು ನಮಗೆ ಬೇಡ. ಹಿಂದೆ 8 ಗಂಟೆ ಅವಧಿಗೆ ಕೆಲಸ ಮಾಡುವ ಕಾಯ್ದೆ ಚಾಲನೆಯಲ್ಲಿತ್ತು. ಈಗ 12 ಗಂಟೆ ಕೆಲಸ ಮಾಡಬೇಕೆಂಬ ಕಾನೂನು ತಂದು ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಮೋಸ ಮಾಡಿದೆ ಎಂದು ಜೈನಿ ಖಾನ್ ಆಕ್ರೋಶ ವ್ಯಕ್ತಪಡಿಸಿದರು. ಎಂಡಿ ಸೋಹಿಲ್ ಬಾರಕದಾರ, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. ದುಡಿಯುವಂತ ಜನರಿಗೆ ಕೆಲವೊಂದು ಕಾರ್ಮಿಕ ಸೌಲಭ್ಯಗಳನ್ನು ತಂದುಕೊಟ್ಟಿದ್ರು. ಆ ಸೌಲಭ್ಯಗಳೇನಪ್ಪಾ ಅಂದ್ರೆ ಕನಿಷ್ಠ ವೇತನ ಕಾಯ್ದೆ, ಕೈಗಾರಿಕಾ ಕಾಯ್ದೆ, ಗ್ರಾಚ್ಯುಟಿ ಕಾಯ್ದೆ, ಬೋನಸ್ ಕಾಯ್ದೆ, ಸಾಮಾಜಿಕ ರಕ್ಷಣೆಯ ಕಾಯ್ದೆ, ಈ ರೀತಿಯ ಎಲ್ಲಾ ಕಾಯ್ದೆಗಳನ್ನ ತಗೊಂಡ್ಬಂದು ಟೋಟಲ್ ಆಗಿ 44 ಕಾಯ್ದೆಗಳನ್ನ ತಗೊಂಡ್ಬಂದು ಕಾರ್ಮಿಕರಿಗೆ ಒಂದು ಲಾಭ ಸಿಗುವಂತ ರೀತಿಯಲ್ಲಿ ಹೋರಾಟ ಮಾಡಿ ಆ ಕಾರ್ಮಿಕ ಕಾನೂನುಗಳನ್ನ ತಂದಿದ್ರು. ನಿಮಗೆಲ್ಲ ಗೊತ್ತೈತಿ, ಹಿಂದೆ ಬ್ಯಾಂಕ್ಗಳು ರಾಷ್ಟ್ರೀಕರಣ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದ್ರು ರಾಷ್ಟ್ರೀಕರಣ. ಈಗಿರುವಂತ ಸರ್ಕಾರಗಳು ಉಲ್ಟಾ ಮತ್ತೆ ಬ್ಯಾಂಕ್ಗಳನ್ನ ಖಾಸಗೀಕರಣ ಮಾಡಕ್ ಹೊಂಟಾವು. ಹಂಗ ಮೊದಲಿರುವಂತ ಕಾರ್ಮಿಕ ಕಾನೂನುಗಳನ್ನ ಬದಲಾವಣೆ ಮಾಡಿ ಇವತ್ತು 4 ಕಾನೂನುಗಳಾಗಿ ಅಂದ್ರೆ 4 ಸಂಹಿತೆಗಳನ್ನಾಗಿ ಮಾಡಿ ಇವತ್ತು ಕಾರ್ಮಿಕರಿಗೆ ಸಿಗುವಂತ ಸೌಲಭ್ಯಗಳನ್ನ ಅವರ ಕೈಯಿಂದ ಕಸಿಕೊಳ್ಳುವಂತ ಒಂದು ದುಷ್ಟ ನೀತಿಯನ್ನ ಇವತ್ತ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಮಾಡಕತ್ತೈತಿ. ಅದನ್ನ ನಮ್ಮ ರಾಜ್ಯದಲ್ಲಿ ಜಾರಿ ಮಾಡಬಾರದು ಅಂತೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಕೊಟ್ಟು 2 ಸಲ ಗಮನ ಸೆಳೆದಿವರು, ಮತ್ತೊಂದು 2 ಸಲ ನೆಗೋಸಿಯೇಷನ್ ಆಯ್ತು, ಮಾತುಕತೆ ಆಯ್ತು, ಇಲ್ಲಿ ಜಾರಿ ಮಾಡಬೇಡ್ರಿ ಅಂತ ಹೇಳಿ. ಅದರ ಉದಾಹರಣೆ ಹೇಳಿದೀವಿ. ಕೇರಳ ರಾಜ್ಯದಲ್ಲಿ ಇದನ್ನು ಜಾರಿ ಮಾಡಿಲ್ಲ. ಈ ಕಾರ್ಮಿಕ ಕಾನೂನುಗಳು ಜಾರಿ ಮಾಡಕ್ ಹೋಗಿಲ್ಲ. ಆಂಧ್ರ ಪ್ರದೇಶದಲ್ಲಿ ಜಾರಿ ಮಾಡಕ್ ಹೋಗಿಲ್ಲ. ತಮಿಳುನಾಡಿನಲ್ಲಿ ಜಾರಿ ಮಾಡಲಿಕ್ಕೆ ಹೋಗಿಲ್ಲ. ನೀವು ಸಹ ಇಲ್ಲಿ ಮಾಡಬೇಡ್ರಿ ಅಂತ ಹೇಳಿದ್ರು. ನಾವು ಕಷ್ಟ ಕಾರ್ಖಾನೆಗಳ ಬಗ್ಗೆ ತಮ್ಮನ್ನೆಲ್ಲ ಎಚ್ಚರಿಸಿದ್ದಾರೆ. ಇದು ಇಲ್ಲಿರುವಂತ ಕಾರ್ಮಿಕರಿಗೆ ಅಷ್ಟ ಸಂಬಂಧಪಟ್ಟಂತ ವಿಷಯ ಅಲ್ಲ. ಇದು ಯಾಕೋ ಜನ ತಿಳಿಸ್ತಾ ಇಲ್ಲ. ಇನ್ನು ಸರ್ಕಾರದ ಕಾನೂನು ಧೋರಣೆ ಅಥವಾ ಅವರ ಆಡಳಿತದ ವೈಖರಿ ಬಡವರ ವಿರೋಧವಾಗಿರುವುದರಿಂದ ಇವೆಲ್ಲ ಸಂಘಟನೆಗಳ ಒಟ್ಟು ಕೂಡಿ ಒಂದು ಹೋರಾಟವನ್ನ ಇಡೀ ಅಖಿಲ ಭಾರತದ ಮಟ್ಟಿಗೆ ಪ್ರತಿಯೊಂದು ಜಿಲ್ಲಾ ಗ್ರಾಮದಲ್ಲಿ, ಕೇಂದ್ರ ಸ್ಥಳದಲ್ಲಿ, ತಾಲೂಕಾ ಮಟ್ಟದಲ್ಲಿ ಎಲ್ಲ ಕಡೆ ಅಖಿಲ ಭಾರತೀಯ ಇವತ್ತು 12ನೇ ತಾರೀಕಿನ ದಿವಸ ಮುಷ್ಕರವನ್ನ ಏರ್ಪಡಿಸಿದ್ದಾರೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.